ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ವರ್ಲ್ಡ್. ಆ್ಯಕ್ಚುಲಿ ಆಫ್ಟರ್ ಎ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ತುಂಬ ಗ್ಯಾಪ್ ಆಗಿತ್ತು ಬಿಕಾಸ್ ನಾನೇ ಟೈಮ್ ಮಾಡ್ಕೊಂಡಿದ್ದಿಲ್ಲ ಅಗೈನ್. ಏನಂದರೆ ಜನರಲ್ ಆಗಿ ಈ ಲೇಡೀಸ್ ಮೀನ್ಸ್ ಈಗ ಮ್ಯಾರೇಜ್ ಆಗಿ ಜಸ್ಟ್ ಒಂದು ಮಗು ಎರಡು ಮಗು ಮಾಡಿಕೊಂಡು ಹೆಂಗೋ ಜೀವನ ನಡೀತಾ ಇದೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಎಲ್ರಿಗೂ ಅಲ್ಲ, ಸ್ವಲ್ಪ ಜನಕ್ಕೆ, ಐ ಮೀನ್ ಫ್ಯೂ ಆಫ್ ಅಸ್ ಆರ್ ಥಿಂಕಿಂಗ್ ಲೈಕ್ ಏನಂತ ಅಂದರೆ, ನಮ್ಮನ್ನ ಯಾಕೆ ಕಾಪಿ ಮಾಡ್ತಾರೆ, ಬೇರೆಯವ್ರು ಯಾರೋ ನಮ್ಮನ್ನ ಕಾಪಿ ಮಾಡ್ತಿದ್ದಾರಲ್ಲ ಯಾಕೆ ಅಂತ ಅನಿಸಿರ್ಬೋದು. ಫ್ಯೂ ಆಲ್ಸೋ ಮೇ ಫೀಲ್ ಲೈಕ್ ಎಲ್ರಿಗೂ ಅನಿಸಿದೆ ಅಂತ ನಾನು ಹೇಳಲ್ಲ, ಬಿಕಾಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಕೆಲವೊಂದು ಸಲ ಫೀಲ್ ಆಗುತ್ತೆ, ಇವ್ರು ಯಾಕೆ ನಮ್ಮನ್ನ ಕಾಪಿ ಮಾಡ್ತಾರೆ, ಯಾಕೆ ಕಾಪಿ ಮಾಡಬೇಕು, ಅಲ್ಲಿ ನಾನು ಯೂನಿಕ್ ಆಗಿರ್ಬೇಕಂತ ಅಂದ್ಕೊಂಡಿರ್ತೀನಿ, ಬಟ್ ಕಾಪಿ ಮಾಡ್ತಾರಲ್ಲ. ಇದು ಮೋಸ್ಟ್ ಆಫ್ ಅಸ್ ಆರ್ ಫೀಲಿಂಗ್ ಲೈಕ್ ದಿಸ್ ಓನ್ಲಿ. ಕಾಪಿ ಮಾಡೋದು ಮೀನ್ಸ್ ನಮ್ಮನ್ನ ಅನುಕರಣೆ ಮಾಡೋದು ಯಾಕೆ, ನಮ್ಮನ್ನು ಯಾಕೆ ಅನುಕರಣೆ ಮಾಡ್ಬೇಕಂತ ಅವ್ರಿಗೆ ಅನಿಸುತ್ತೆ, ಸುಮ್ಮನೆ ಅಂತೂ ಅನಿಸಲ್ಲ. ಬಿಕಾಸ್ ನಾವು ಅವರಿಗೆ ಫಾಲೋ ಮಾಡೋ ಥರ ಇದ್ದೀವಿ ಅಂದರೆ ವಿ ಹ್ಯಾವ್ ಟು ಫೀಲ್ ಹ್ಯಾಪಿ ಅಲ್ಲ. ಬಿಕಾಸ್ ಸಂಬಡಿ ಈಸ್ ಫಾಲೋಯಿಂಗ್ ಅಸ್ ಅಂದರೆ somebody is following me, I think, for example, somebody is following me ಅಂತ ಅಂದರೆ ಐ ಆಮ್ ಯುನೀಕ್ ಅಂತ ತಾನೆ. ನಾನು ನನ್ನ ಬಗ್ಗೆ ಅಂತಲೇ ಹೇಳ್ತಿಲ್ಲ, ನಾನು ಫಸ್ಟೇ ಹೇಳಿದೆ ಫ್ಯೂ ಆಫ್ ಅಸ್ ಅಂತ. ಮೋಸ್ಟ್ ಆಫ್ ದೆಮ್ ಆಲ್ಸೋ, ಅಂದರೆ ಎಲ್ಲರೂ ಫೀಲ್ ಮಾಡ್ತಿರ್ಬೋದು, ಐ ಡೋಂಟ್ ನೋ. ಬಟ್ ನಮ್ಮಲ್ಲಿ ಏನೋ ಯುನೀಕ್ ನೇಚರ್, ಯುನೀಕ್ ಕ್ಯಾರೆಕ್ಟರ್ ಇದೆ ಅಂದರೆ ತಾನೇ ನಮ್ಮನ್ನು ಯಾರಾದರೂ ಫಾಲೋ ಮಾಡೋಕ್ಕೆ ಲೈಕ್ ಮಾಡ್ತಾರೆ. ಎಸ್, ಅದರಿಂದ ಖುಷಿ ಪಡಬೇಕು. ಸಮ್ ಟೈಮ್ಸ್ ನಾವೇನು ಮಾಡ್ತೀವಿ, ಅಯ್ಯೋ ನಾವು ಮಾಡೋದೆಲ್ಲ ಇವರು ಮಾಡ್ತಿದ್ದಾರಲ್ಲ, ಸೊ ಅದರಲ್ಲಿ ನಂದೇನು ಹೊಸದು ಬಂತು ಅಂತ ಸ್ವಲ್ಪ ಡಿಪ್ರೆಸ್ಡ್ ಫೀಲ್ ಮಾಡೋದು ಇದೆ. ದಟ್ ಈಸ್ ನಾಟ್ ಡಿಪ್ರೆಸ್ಡ್, ದಟ್ ಈಸ್ ಲೋ ಫೀಲ್ ಮಾಡೋದು ಇದೆ. ಬಟ್ ಆ ಥರ ಲೋ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಸ್ ಪರ್ ಮೈ ನಾಲೆಡ್ಜ್, ಬೇರೆಯವ್ರು ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂದರೆ ಇಟ್ ಈಸ್ ಟೈಮ್ ಟು ಅಪ್ಗ್ರೇಡ್ ಅವರ್ ಸೆಲ್ಫ್. ಅಂದರೆ ನಮ್ಮ ನಮ್ಮ ದಿನಚರಿ ಇದೆ, ಏನೇನೋ ಫಾಲೋ ಮಾಡ್ತಾರೆ, ನಮ್ಮ ದಿನಚರಿನ ಇಲ್ಲ ನಮ್ಮ ಒಂದು ಏನು ಕೆಲಸ ಮಾಡ್ತಿರ್ತೀವಿ ಅದನ್ನು ಏನಾದರೂ ಫಾಲೋ ಮಾಡ್ತಿರ್ಬೋದು ಅವರು. ಅದನ್ನು ನಾವು ಅಪ್ಗ್ರೇಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಲೈಕ್ ಅವರೇ ನಮಗೆ ಏನು ಮಾಡ್ತಿದ್ದಾರೆ, ಮೋಟಿವೇಟ್ ಮಾಡ್ತಾರೆ ಅಂತ ಅನ್ಕೋಬೇಕು. ದೇ ಆರ್ ಫಾಲೋಯಿಂಗ್ ಅಸ್ ಅಂತ ಅಂದಾಗ ವಿ ಕ್ಯಾನ್ ಅಪ್ಗ್ರೇಡ್ ಅವರ್ ಸೆಲ್ಫ್. ಅಂದರೆ ನಮ್ಮ ಒಂದು ಜೀವನ ಶೈಲಿನ ಉತ್ತಮಪಡಿಸ್ಕೊಳ್ಳೋದಾಗಿರ್ಬೋದು, ನಾವು ಮಾಡೋ ಕೆಲಸನ ಇನ್ನೂ ಚುರುಕುತನದಿಂದ ಮಾಡೋದಾಗಿರ್ಬೋದು. ಚುರುಕುತನದಿಂದ ಅಂತ ಒಂದೇ ಅಲ್ಲ, ಲೈಕ್ ಇನ್ನೂ ಒಂಥರ ಕ್ರಿಯೇಟಿವ್ ಆಗಿ ಇನ್ನೂ ಬೇರೆ ಬೇರೆ ರೀತಿ ಮಾಡೋಕ್ಕೆ ಟ್ರೈ ಮಾಡೋದಾಗಿರ್ಬೋದು. ಈ ಥರ ಎಲ್ಲ ಮಾಡ್ಬೋದು. ಬಟ್ ಅಂದರೆ ನಾನು ಒಬ್ಳಿಗೆ ಗೊತ್ತು ಅಂತ ಹೇಳ್ತಿಲ್ಲ, ಬಟ್ ಆ್ಯಸ್ ಪರ್ ಮೈ ನಾಲೆಡ್ಜ್ ನನಗೆ ಅನಿಸಿದ್ನ ನಾನು ಹೇಳ್ತಿದ್ದೀನಿ. ಈಗ ಮೋಸ್ಟ್ ಆಫ್ ದ ಹೌಸ್ ವೈಫ್ಸ್ ಅಂದರೆ ಸ್ವಲ್ಪ ಎಜುಕೇಟೆಡ್ಸ್ ಇರ್ತಾರೆ, ಲೈಕ್ ಡಿಗ್ರಿ ಮಾಸ್ಟರ್ಸ್ ಈ ಥರ ಮಾಡ್ಕೊಂಡಿರ್ತಾರೆ. ಮದುವೆ ಆದಮೇಲೆ ಜಾಬ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಇವಾಗಿನ ವರ್ಲ್ಡಲ್ಲಿ ನೋಡಿದ್ರೆ ಮೋಸ್ಟ್ ಆಫ್ ದ ಲೇಡೀಸ್ ವಿಮೆನ್ ಆರ್ ಎಜುಕೇಟೆಡ್ಸ್. ಸೊ ಎಜುಕೇಟೆಡ್ಸ್ ಎಲ್ಲರೂ ಜಾಬೇ ಮಾಡಬೇಕು ಅಂತ ಏನಿಲ್ಲ, ಹಾಗಂತ ಜಾಬ್ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ದಟ್ ಈಸ್ ದೇರ್ ಕೇಪಬಿಲಿಟಿ. ನಾಟ್ ಓನ್ಲಿ ದ ಕೇಪಬಿಲಿಟಿ ಆ್ಯಂಡ್ ದೇರ್ ಸರೌಂಡಿಂಗ್ ನೇಚರ್ ಶುಡ್ ಸಪೋರ್ಟ್. ಈಗ ನಾವು ವರ್ಕ್ ಮಾಡಬೇಕಂದ್ರೆ ನಮ್ಮ ಒಂದು ಸರೌಂಡಿಂಗ್ ನೇಚರ್ ಕೂಡ, ಇಟ್ ಮೀನ್ಸ್ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ರುಟೀನ್ ಆಗಿರ್ಬೋದು, ಎವ್ರಿಥಿಂಗ್. ನಾಟ್ ಓನ್ಲಿ ದ ಫ್ಯಾಮಿಲಿ, ಲೈಕ್ ನಮ್ಮ ಮನಸ್ಥಿತಿನೂ ನಮಗೆ ಸಪೋರ್ಟ್ ಮಾಡೋ ಥರ ಇರಬೇಕು. ಬಿಕಾಸ್ ನಾವು ಯಾವ ಸ್ಟೇಜ್ ಆಫ್ ಲೈಫಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮದುವೆ ಆದ ತಕ್ಷಣ ಲೈಕ್ ಆಫ್ಟರ್ ದಟ್ ಮಗು ಮಾಡ್ಕೊಳ್ಳೋದಿರ್ಬೋದು, ಅದ್ರದ್ದು ನರ್ಚರ್ ಮಾಡೋದಿರ್ಬೋದು, ದೀಸ್ ಆರ್ ಆಲ್ ದ ಮಸ್ಟ್ ಆ್ಯಂಡ್ ಶುಡ್ ಥಿಂಗ್ಸ್ ವಿ ಡೂ ಅಲ್ವಾ. ಸೊ ಹಂಗಿರ್ಬೇಕಿದ್ರೆ ನಾವು ಜಾಬ್ ಮಾಡಲೇಬೇಕು ಅಂತ ಏನಿಲ್ಲ. ಬಟ್ ನಮ್ಮ ಒಬ್ಬರು ನಾನು ಮಾಸ್ಟರ್ಸ್ ಮಾಡೋವಾಗ ನಮ್ಮ ಸರ್ ಹೇಳ್ತಿದ್ರು, ವಿಜಯ್ ಸರ್ ಅಂತ, ಏನು ಹೇಳ್ತಿದ್ರು ಅಂದರೆ, ಬೆಸ್ಟ್ ಹೋಮ್ ಮೇಕರ್ ಆಗೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಕಣ್ರಪ್ಪ ಅಂತ. ಅದು ನಿಜ. ಬಿಕಾಸ್ ಐ ಆಮ್ ಫೀಲಿಂಗ್ ನಾವು ಬೆಸ್ಟ್ ಹೋಮ್ ಮೇಕರ್ ಜಸ್ಟ್ ಅಡುಗೆ ಮಾಡು, ಮಗು ನೋಡ್ಕೊ, ಮನೆ ಕೆಲಸ ಮಾಡ್ಕೊಂಡಿರೋ ಅಷ್ಟೇ ಅಲ್ಲ. ಬೆಸ್ಟ್ ಹೋಮ್ ಮೇಕರ್ ಅಂದರೆ ಅಲ್ಲಿ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕೆ ಸಾಧ್ಯ ಇದೆ. ಸೊ ಅದನ್ನು ಸಾಧ್ಯ ಮಾಡ್ಕೊಳ್ಳೋದು ಎಲ್ರಿಗೂ ಸಾಧ್ಯ ಇಲ್ಲ. ಐ ಥಿಂಕ್ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾವು ಜಾಸ್ತಿ ಲೋ ಫೀಲ್ ಮಾಡೋದ್ರಲ್ಲೇ ಟೈಮ್ ಕಳೆದ್ಬಿಡ್ತೀವಿ. ಅಯ್ಯೋ ಮದುವೆ ಆಯಿತು, ಮಗು ಆಯಿತು, ಇಷ್ಟು ಓದಿದ್ದೆಲ್ಲ ಏನು ಪ್ರಯೋಜನಕ್ಕೆ ಬಂತು, ಏನು ಮಾಡಲಿ, ನನಗೇನು ಗೊತ್ತಾಗ್ತಿಲ್ಲ, ಮುಂದೆ ಏನು, ನಾನು ಹಿಂಗೆ ಕೂತ್ಕೊಂಡ್ರೆ. ಅಂದರೆ ಇವಾಗಿನವರೆಲ್ಲ ಹೆಂಗೆ ಅಂದರೆ ಸ್ವಾವಲಂಬಿಗಳಾಗಬೇಕು, ಇಂಡಿಪೆಂಡೆಂಟಾಗಿ ಬದುಕಬೇಕು, ಸೆಲ್ಫ್ ಡಿಪೆಂಡೆಂಟ್ ಆಗಿರಬೇಕು ಅಂತ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಯಾವ್ಯಾವ ಟೈಮಲ್ಲಿ
ಏನೇನು ಮಾಡಬೇಕೋ ಐ ಮೀನ್ ಈಗ ಆಫ್ಟರ್ ಮ್ಯಾರೇಜ್ ಸಮ್ಟೈಮ್ಸ್ ವಿ ಶುಡ್ ಗಿವ್ ಫಾರ್ ಅದರ್ ಥಿಂಗ್ಸ್ ಲೈಕ್ ಈಗ ಮಗುನ ನರ್ಚರ್ ಮಾಡೋದಿರ್ಬೋದು, ಅದ್ರ ಕಡೆನೂ ಗಮನ ಕೊಡಬೇಕಿರುತ್ತೆ. ಬಿಕಾಸ್ ನಾವು ಇವಾಗ ಬಟ್ ನಮ್ಮ ಫ್ಯೂಚರ್ ಅಂತ ಬಂದಾಗ ನಮ್ಮ ಮಕ್ಕಳೇ ಆಗಿರ್ತಾರೆ. ನಾವು ಎಲ್ಲ ಏನೇ ಅರ್ನಿಂಗ್ ಮಾಡಲಿ, ಏನೇ ನಾವು ಅಚೀವ್ ಮಾಡಲಿ, ಬಟ್ ನಮ್ಮ ಮಕ್ಕಳು ಫ್ಯೂಚರ್ ಚೆನ್ನಾಗಿಲ್ಲ, ಬಿಕಾಸ್ ನಮ್ಮ ಮಕ್ಕಳನ್ನ ನಾವು ಸರಿಗೆ ಬೆಳೆಸಲಿಲ್ಲ ಅಂತ ಅಂದಾಗ ದಟ್ ಇಂಪ್ಯಾಕ್ಟ್ಸ್ ಅಸ್. ಅಂದರೆ ನಮ್ಮ ಓಲ್ಡ್ ಏಜಲ್ಲಿ ನಾನು ಆವಾಗ ನನ್ನ ಮಗುಗೆ ಟೈಮ್ ಕೊಟ್ಟಿದ್ದಿದ್ರೆ ಅಂತ ಫೀಲ್ ಬರಬಾರ್ದಲ್ಲ. ಸೊ ನಾನು ಲೈಕ್ ಹೌಸ್ ವೈಫ್ಸ್ಗೆ ಜಸ್ಟ್ ಒನ್ ಸಜೆಷನ್ ಕೊಡೋದಂತ ಅಂದರೆ, ಯುಟಿಲೈಸ್ ಯುವರ್ ಟೈಮ್ ಫಾರ್ ಯುವರ್ ಸೆಲ್ಫ್. ಮೀನ್ಸ್ ಫುಲ್ಲು ದಿನಪೂರ್ತಿ ನಿಮ್ಮ ಬಗ್ಗೆನೇ ಯೋಚನೆ ಮಾಡಿ ನಿಮಗೆ ಟೈಮ್ ಕೊಟ್ಕೊಳ್ಳಿ ಅಂತ ಹೇಳ್ತಿಲ್ಲ. ವೆನೆವರ್ ಯು ಫೈಂಡ್ ಟೈಮ್, ವೆನೆವರ್ ಇಟ್ಸ್ ಪಾಸಿಬಲ್, ಜಸ್ಟ್ give your time to read some books. Like utilize your time like this. Because ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತ ಅಂದರೆ, ನಾವು ಏನು ಮಾಡ್ತೀವಿ, ನಮ್ಮ ಕೆಲಸ ಎಲ್ಲ ಮುಗೀತು ಅಂದ ತಕ್ಷಣ ಮಗು ಮಲಗಿದೆ ಅಥವಾ ಮಕ್ಕಳು ಸ್ಕೂಲ್ಗೆ ಹೋದ್ರು ಅಂದ ತಕ್ಷಣ ವಾಟ್ ವಿ ಡೂ, ಜಸ್ಟ್ ರೀಲ್ಸ್ನ ಸ್ಕ್ರೋಲ್ ಮಾಡೋದು ಅಲ್ವಾ. ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಕೂತ್ಕೊಳ್ಳೋದು, ಅದರ್ವೈಸ್ ಟಿ ವಿ ನೋಡೋದು. ಲೈಕ್ ಮೋಸ್ಟ್ ಆಫ್ ಅಸ್ ಆರ್ ಡೂಯಿಂಗ್ ಲೈಕ್ ದಿಸ್ ಓನ್ಲಿ. ಬಟ್ ಬೇಡ, ಜಸ್ಟ್ ಒಂದು ದಿನಕ್ಕೆ ಒಂದು 10 to 20 pages ಒಂದು ಒಳ್ಳೆ ಬುಕ್ನ ಓದೋ ಅಭ್ಯಾಸ ಮಾಡ್ಕೊಳ್ಳೋಣ. ಓಕೆನಾ. ಜಸ್ಟ್ ನಾನು ಫುಲ್ಲು ಎಲ್ಲಾನು ಬಿಟ್ಟುಬಿಡಿ ಅಂತ ಹೇಳ್ತಿಲ್ಲ, ಟಿ ವಿ ನೋಡಬೇಡಿ, ರೀಲ್ಸ್ ನೋಡಬೇಡಿ ಅಂತ ಹೇಳ್ತಿಲ್ಲ, ನೋಡೋಣ. ಬಟ್ ಅದ್ರ ಜೊತೆಗೆ ಲೈಕ್ ಅದರಲ್ಲಿ ಸ್ವಲ್ಪ ಟೈಮ್ನ ಕಟ್ ಡೌನ್ ಮಾಡಿ ಜಸ್ಟ್ ಗಿವ್ ಟುವರ್ಡ್ಸ್ ರೀಡಿಂಗ್. ಓಕೆ, ಫೋಕಸ್ ಟುವರ್ಡ್ಸ್ ರೀಡಿಂಗ್. ನಾನು ಯಾವುದೋ ಎಕ್ಸಾಮ್ಸ್ಗೆ ಓದಿ ಅಂತ ಹೇಳ್ತಿಲ್ಲ, ಫಾರ್ ಅವರ್ ಲೈಫ್ ಎಕ್ಸಾಮ್. ಲೈಕ್ ನಮ್ಮ ಜೀವನಕ್ಕೋಸ್ಕರ, ನಮ್ಮ ಹ್ಯಾಪಿನೆಸ್ಗೋಸ್ಕರ, ನಮ್ಮ ಲೈಫ್ಗೋಸ್ಕರ ಓದೋಣ ಅಂತ. ಜಸ್ಟ್ ಏನಪ್ಪ ಅಂತ ಅಂದರೆ, ಇವಾಗ ನಮಗೆ ಅವಶ್ಯಕತೆ ಇರೋದು ಆ್ಯಸ್ ಪರ್ ಮೈ ನಾಲೆಡ್ಜ್ ನನಗನ್ಸೋದು ಯಾವುದಾದ್ರೂ ಒಂದು ಮೋಟಿವೇಶ್ನಲ್ ಬುಕ್ಸ್. ಈಗ ಮೋಟಿವೇಶ್ನಲ್ ಕೋರ್ಸು, ಮೋಟಿವೇಶ್ನಲ್ ಇದು ಎಲ್ಲ ನೋಡ್ತಾನೆ ಇರ್ತೀವಿ. ಬಟ್ ಅದಕ್ಕೆ ಅಂತಾನೆ ಲೈಕ್ ನಮ್ಮ ಒಂದು ಮೆಂಟ್ಯಾಲಿಟಿನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ, ನಮ್ಮ ಒಂದು ಲೈಕ್ ಏನಂತ ಹೇಳ್ತೀವಿ, ಇನ್ನರ್ ಸೋಲ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ನಾವು ಏನು ಮಾಡ್ತಿದ್ದೀವಿ ಅಂತ ಅಂದರೆ, ಲೈಕ್ ನಮ್ಮ ಔಟರ್ ನಾವು ಏನು ಯೋಚನೆ ಮಾಡ್ತಿದ್ದೀವೋ ಅದೇ ನಾವಾಗಿರ್ತೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಐ ಥಿಂಕ್ ಯು ಮೇ ಆಲ್ ನೋ. ಬಿಕಾಸ್ ಆ ಕಾನ್ಸೆಪ್ಟ್ ಏನು ಹೇಳುತ್ತೆ ಅಂತ ಅಂದರೆ, ನಾವು ಲೈಕ್ ಜನರಲ್ ಆಗಿ ಎಚ್ಚರ ಇದ್ದಾಗ, ಐ ಮೀನ್ ಮಲಗಿಲ್ದೇ ಇರೋವಾಗ, ಎಚ್ಚರ ಇರುವಾಗ ಏನೆಲ್ಲ ಯೋಚನೆ ಮಾಡ್ತೀವೋ ಅದೇ ನಮ್ಮ ಜೀವನ ಆಗಿಬಿಡುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ, ನಾನು ಫಸ್ಟೇ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೆ ನಮ್ಮ ಒಂದು ಮೈಂಡಲ್ಲಿ 2 ಟೈಪ್ಸ್ ಇದೆ. ದಟ್ ಈಸ್ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ ಕಾನ್ಷಿಯಸ್ ಮೈಂಡ್. ಅಂದರೆ ಪ್ರಜ್ಞಾ ಸ್ಥಿತಿ ಮತ್ತು ಸುಪ್ತ ಪ್ರಜ್ಞಾ ಸ್ಥಿತಿ ಅಂತ 2 ಮೈಂಡ್ಸೆಟ್ ಇದೆ. ಓಕೆನಾ. ಸೊ ಅದರಲ್ಲಿ ನಾವು ಏನನ್ನ ಪ್ರಜ್ಞಾ ಸ್ಥಿತಿಯಲ್ಲಿ ಯೋಚನೆ ಮಾಡ್ತೀವೋ ಅದು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿಗೆ ತಲುಪುತ್ತೆ. ಸೊ ಅದೇನು ಮಾಡುತ್ತೆ, ನಾವೇನು ಯೋಚನೆ ಮಾಡ್ತೀವೋ ಅದೇ ರೀತಿ ಆ್ಯಕ್ಟ್ ಮಾಡೋದಕ್ಕೆ, ಅಂದರೆ ಅದೇ ರೀತಿ ನಮ್ಮ ಜೀವನನ ರೂಪಿಸೋದಕ್ಕೆ ಕಾರಣ ಆಗಿಬಿಡುತ್ತೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಜಸ್ಟ್ ಸಮ್ ಬುಕ್ಸ್ ಲೈಕ್ ದಿಸ್, ಇದು ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನ ಶಕ್ತಿ ಅಂತ. ಬಟ್ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಬರೆದಿದ್ದಾರೆ. ಲೈಕ್ ಈ ಬುಕ್ಕಲ್ಲಿ ನಿಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ, ಇಲ್ಲಿ ಹೇಗಿದೆ ಅಂತ ಅಂದರೆ, ನಾವು ಏನಾದರೂ ಮಾಡಬೇಕಂದ್ರೆ ನಮ್ಮ ಸುಪ್ತ ಪ್ರಜ್ಞಾ ಮನಸ್ಸು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಫಾರ್ ಅಸ್, ನಮಗೋಸ್ಕರ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ತುಂಬ ಕ್ಲೀನಾಗಿ, ತುಂಬ ಲೈಕ್ ವಿಸ್ತಾರವಾಗಿ ವಿವರಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಥರ ಬುಕ್ಸ್ಗಳನ್ನ ಓದೋದ್ರಿಂದ ನಮ್ಮ ಲೈಕ್ ಸಮ್ ಚೇಂಜಸ್ ವಿಲ್ ಹ್ಯಾಪನ್ ಅಂತ ಹೇಳ್ಬೋದು. ಬಿಕಾಸ್ ಐ ಆಮ್ ಫೀಲಿಂಗ್ ಲೈಕ್ ದಟ್. ಓಕೆನಾ. ಸೊ ಹೀಗಿರಬೇಕಿದ್ರೆ ಯಾಕೆ ನಾವು ಈ ಥರ ಟೈಮ್ನ ಯುಟಿಲೈಸ್ ಮಾಡ್ಕೋಬಾರ್ದು? ದಿಸ್ ಇಸ್ ಒನ್ ಸಜೆಷನ್ ಇನ್ ದಿಸ್ ವಿಡಿಯೋ. ಈ ಒಂದು ಬುಕ್ಕಲ್ಲಿ ಎಲ್ಲನೂ ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ, ಅಂದರೆ ಅಧ್ಯಾಯವಾರು ಕೊಟ್ಟಿದ್ದಾರೆ. ಪ್ರತಿಯೊಂದು ಅಧ್ಯಾಯದಲ್ಲೂ ಒಂದೊಂದು ರೀತಿಯ ಸೊಲ್ಯೂಷನ್ ಇದೆ ಅಂತಲೇ ಹೇಳ್ಬೋದು. ಲೈಕ್ ಈಗ ನಾವು ಬರೀ ನಮ್ಮ ಯೋಚನಾ ಲಹರಿಯಿಂದನೇ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನೋದು ಇದರ ಮೇಯ್ನ್ ಕಾನ್ಸೆಪ್ಟ್ ಅಂತಲೇ ಹೇಳ್ತೀನಿ ನಾನು. ಬಿಕಾಸ್ ಎಲ್ಲನೂ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲೇ ಇದೆ. ನಾವು ಪ್ರಜ್ಞಾವಸ್ಥೆಯಲ್ಲಿ ಏನನ್ನ ಯೋಚನೆ ಮಾಡ್ತೀವೋ ಅದನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಜಾರಿಗೆ ತರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಿರ್ಬೇಕಿದ್ರೆ ಈ ಬುಕ್ಕಲ್ಲಿ ಇರೋ ಪ್ರಕಾರ ಎಷ್ಟೋ ಜನ ತಮ್ಮಲ್ಲಿರುವಂತಹ ಕ್ರೋನಿಕ್ ಡಿಸೀಸಸ್ಗೆ, ಅಂದರೆ ತುಂಬ ದೀರ್ಘಕಾಲದಿಂದ ಬೆಳ್ತಾ ಇದ್ದಂತಹ ಸಮಸ್ಯೆಗಳಿಗೂ ಕೂಡ ತಮ್ಮ ಯೋಚನಾ ಲಹರಿಯನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ತಮ್ಮ ಸುಪ್ತ ಪ್ರಜ್ಞಾ ಮನಸ್ಸಿನಲ್ಲಿ
ಅವರಿಗಾಗಬೇಕಾಗಿರೋಂಥ ಒಳ್ಳೆಯದ್ರ ಬಗ್ಗೆನೇ ಚಿಂತೆ ಮಾಡೋದ್ರಿಂದ ಒಂದು ಏನು ತುಂಬಾ ಪರಿಣಾಮಕಾರಿಯಾದಂತಹ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ. ಸೊ ಇಂತಹ ಬುಕ್ಸ್ಗಳನ್ನ ಓದೋದ್ರಿಂದ ನಮ್ಮ ಜೀವನದಲ್ಲೂ ನಾವು ಬದಲಾವಣೆ ಕಂಡ್ಕೋಬೋದಲ್ವಾ? ಎಲ್ಲರೂ ಓದೋ ಹವ್ಯಾಸನ ರೂಢಿಸ್ಕೊಳ್ಳೋಣ. ಸೊ ನಮ್ಮ ಒಂದು ಏನಂತ ಹೇಳ್ತಾರೆ, ಪುಸ್ತಕ ಪ್ರಪಂಚ ಆ್ಯಕ್ಚುಲಿ ಹೇಳಬೇಕಂದ್ರೆ ಬುಕ್ಸ್ಗಿಂತ ಬೆಸ್ಟ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಸತ್ಯವಾದ ಮಾತು. ಯಾಕಂದರೆ ನಾವು ಒಂದ್ಸಲ ಒಂದು ಬುಕ್ನ ಇಟ್ಕೊಂಡು ಅದ್ರ ಒಳಗಡೆ ಹೋಗ್ಬಿಡ್ತಂದ್ರೆ ಅದನ್ನು ನಮ್ಮನ್ನ ಬೇರೆನೇ ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಆ ಪ್ರಪಂಚದಲ್ಲೂ ದಿನಕ್ಕೊಂದು ಅರ್ಧ ಗಂಟೆ 1 ಅವರ್ ಬದುಕೋಣ ಅಲ್ವಾ? ಅದು ತುಂಬ ಚೆನ್ನಾಗಿರುತ್ತೆ. ಎಕ್ಸ್ಪೀರಿಯನ್ಸ್ ಮಾಡಿ ನಿಮ್ಮ ಕಮೆಂಟ್ ಏನು ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಒನ್ ಥಿಂಗ್ ಐ ಫರ್ಗಾಟ್ ಟು ಟೆಲ್, ಆ್ಯಕ್ಚುಲಿ ಈ ಬುಕ್ನ ಬರೆದಿರೋದು ಇಂಗ್ಲೀಷಲ್ಲಿ ಜೋಸೆಫ್ ಮರ್ಫಿ ಅವರು. ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಇಂಗ್ಲೀಷಲ್ಲಿ ಬರೆದಿರೋ ಬುಕ್ ಇದು. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಬರೆದಿದ್ದಾರೆ. ಆ ಬುಕ್ನ ಬೇಕಿದ್ರೂ ಪರ್ಚೇಸ್ ಮಾಡಿ ಓದ್ಬೋದು. ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ, ಇದು ಕೂಡ ತುಂಬ ಚೆನ್ನಾಗಿದೆ. ಬಿಕಾಸ್ ಈಸಿಯಾಗಿ ಅರ್ಥ ಆಗೋ ಥರ ಇದೆ. ಸೊ ಇದನ್ನು ಆಪ್ಟ್ ಮಾಡ್ಬೋದು.